ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮ ಚಿಲ್ಬ್ರೋ ವಿಜಯ್ ಮಾಡುವ ನಮಸ್ಕಾರಗಳು. ಇವತ್ತು ತಮಿಳುನಾಡಿನ ಪಿಳ್ಳಿಯಾರ್ಪಟ್ಟಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬನ್ನಿ ನಿಮ್ಗೆ ತೋರಿಸ್ತೀನಿ. ಗೈಸ್, ಈ ದೇವಸ್ಥಾನದ ಹೆಸರು ಪಿಳ್ಳಿಯಾರ್ಪಟ್ಟಿ ಕರ್ಪಗ ವಿನಾಯಕರ ದೇವಸ್ಥಾನ. ಈ ದೇವಸ್ಥಾನ ಲೊಕೇಟ್ ಆಗಿರೋದು ತಮಿಳುನಾಡಿನ ಶಿವಗಂಗೆ ಜಿಲ್ಲೆಯಲ್ಲಿ ಕಾರೈಕುಡಿ ಪಕ್ಕದಲ್ಲಿದೆ. ಈ ದೇವಸ್ಥಾನ ಬಂದ್ಬಿಟ್ಟು ತುಂಬಾ ಪ್ರಸಿದ್ಧವಾಗಿರೋ ದೇವಸ್ಥಾನ ಇಲ್ಲಿ ತಮಿಳುನಾಡಲ್ಲಿ. ನೋಡಿ, ಸೆಂಟ್ರಲ್ಲಿ ಹಸು ನಿಂತೈತೆ. ಹಂಗೆ ಒಂದು ನಮಸ್ಕಾರ ಹಾಕೊಂಡು ಹಂಗೆ ಬನ್ನಿ ಮುಂದೆ ಹೋಗೋಣ. ಈ ದೇವಸ್ಥಾನಕ್ಕೆ ಸರಿಸುಮಾರು 1600 ವರ್ಷಗಳ ಪುರಾತನ ಇತಿಹಾಸ ಇದೆ. ಈ ದೇವಸ್ಥಾನ ಬಂದ್ಬಿಟ್ಟು ಪಾಂಡ್ಯರ ಕಾಲದ ವಾಸ್ತುಶಿಲ್ಪ ಶೈಲಿಯನ್ನ ಪ್ರತಿಬಿಂಬಿಸುತ್ತೆ. ದೇವಸ್ಥಾನದೊಳಗಡೆ ಕ್ಯಾಮ್ರಾ ಅಲೋಡ್ ಇಲ್ಲ. ರೈಟ್ ಸೈಡ್ ದೇವ್ರ ಫೋಟೋ ಹಾಕಿರ್ತೀನಿ ನೋಡಿ. ಗಣೇಶನ್ಗೆ ಫುಲ್ ಚಿನ್ನಾಭರಣಗಳಿಂದ ಕವರ್ ಮಾಡಿರ್ತಾರೆ. ಸೊ ನೋಡಿ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅನ್ಬಿಟ್ಟು ದೇವ್ರು. ದೇವಸ್ಥಾನ ಗರ್ಭಗುಡಿಯಿಂದ ಆಚೆ ಬರ್ತದಂಗೆ ಇಲ್ಲಿ ದೊಡ್ಡ ಕಲ್ಯಾಣಿ ಇದೆ. ಸೊ ಸಕ್ಕದಾಗಿರುತ್ತೆ. ಯಾರು ವಿಸಿಟ್ ಮಾಡಿದ್ರೆ ಖಂಡಿತ ಇದನ್ನ ನೋಡಿ. ಕಲ್ಯಾಣಿ ಹೀಗೆ ಗರ್ಭಗುಡಿಯಿಂದ ಆಚೆ ಬಂದ್ಮೇಲೆ ಇಲ್ಲಿ ತೆಂಗಿನಕಾಯಿ ಹೊಡಿತಾ ಇರ್ತಾರೆ ಎಲ್ಲಾರು. ದೇವಸ್ಥಾನ ಪೂರ್ತಿ ಆಲ್ಮೋಸ್ಟ್ ನೀವು ನೋಡ್ಬೋದು. ಇಲ್ಲಿ ನೋಡಿದ್ರು ಅಯ್ಯಪ್ಪ ಮತ್ತೆ ಓಂ ಶಕ್ತಿ ಮಾಲಾಧಾರಿಗಳೇ ಜಾಸ್ತಿ ಜನ ಇರ್ತಾರೆ. ಯಾಕಂದ್ರೆ ನಾವು ಹೋಗಿರೋ ಸೀಸನ್ನು ಅದೇನೆ. ಸೊ ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಓಂ ಶಕ್ತಿ ಮತ್ತೆ ಅಯ್ಯಪ್ಪ ಮಾಲಾಧಾರಿಗಳು ಜಾಸ್ತಿ ಜನ ಇರ್ತಾರೆ. ಅಯ್ಯಪ್ಪ ಟೆಂಪಲ್ಗೆ ಹೋಗೋರು ಮತ್ತೆ ಓಂ ಶಕ್ತಿ ಟೆಂಪಲ್ಗೆ ಹೋಗೋರು ಈ ರೂಟಲ್ಲಿ ಯಾರ್ಯಾರೆಲ್ಲ ಹೋಗ್ತಾರೋ ಒಂದ್ಸಲಿ ಗಣೇಶನ ದೇವಸ್ಥಾನನ ವಿಸಿಟ್ ಮಾಡ್ಕೊಂಡು ಹೋಗ್ತಾರೆ ಅವರು. ಈ ಕಲ್ಯಾಣಿ ಹತ್ರ ತುಂಬಾ ಕೋತಿಗಳಿರುತ್ತೆ. ಸೊ ಇಲ್ಲಿ ಯಾರ್ಯಾರು ಬರ್ತಾರೋ ಅವರೆಲ್ಲ ಅವ್ರ ಹತ್ರ ಏನೇನಿದೆಯೋ ಹಣ್ಣು ಹಂಪಲು ಎಲ್ಲ ಇದಕ್ಕೆ ಫೀಡ್ ಮಾಡ್ಬಿಟ್ಟು ಹೋಗ್ತಾರೆ. ನೀವು ನೋಡ್ಬೋದು, ನೀವು ಎಷ್ಟೊಂದು ತೆಂಗಿನಕಾಯಿ ಬಾಳೆನೆಲ್ಲ ಹಾಕಿದಾರೆ ಅಲ್ಲಿ. ಮೋಸ್ಟ್ ಆಫ್ ದ ಭಕ್ತರು ಬಂದ್ಬಿಟ್ಟು ಈ ದೇವಸ್ಥಾನಕ್ಕೆ ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ವ್ಯಾಪಾರದಲ್ಲಿ ಯಶಸ್ಸು ಕಾಣಲಿ ಅಂತ ಬರ್ತಾರೆ. ಫೈನಲಿ ನಾವು ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ರಿ. ಹಂಗೆ ಇಲ್ಲಿ ಆಚೆಗಡೆ ಬರ್ತಾ ಇರಂಗೆ ಇಲ್ಲಿ ರೈಟ್ ಸೈಡ್ ನೀವು ನೋಡ್ಬೋದು ಎಷ್ಟೊಂದು ಅಂಗಡಿಗಳಿರುತ್ತೆ. ನಾವು ಹಂಗೆ ಮುಂದೆ ಬಂದ್ರಿ. ನಾವು ಬ್ರೇಕ್ಫಾಸ್ಟ್ ಮಾಡಿರ್ಲಿಲ್ಲ, ಯಾಕಂದ್ರೆ ನಾವು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ದೇವಸ್ಥಾನ ವಿಸಿಟ್ ಮಾಡಿದ್ದು, ಜನ ಜಾಸ್ತಿ ಆಗ್ಬಿಡ್ತಾರೆ ಅಂತ. ಸೊ ಇವಾಗ ನಾಷ್ಟ ಮಾಡಕ್ ಹೋಗ್ತಾ ಇದೀವಿ, ನಾಷ್ಟ ಅಂಗಡಿ ಹುಡ್ಕಕ್ಕೆ. ಇಲ್ಲಿ ರೈಟ್ ಟು ಲೆಫ್ಟ್ ಅಲ್ಲಿ ನೋಡ್ಬೋದು. ಆಕ್ಚುಲಿ ರೋಡ್ ಬಂದ್ಬಿಟ್ಟು ತುಂಬಾ ಬಿಸಿ ಇರುತ್ತೆ. ಇವಾಗ ಏನಕ್ಕೆ ಬಿಸಿ ಇಲ್ಲ ಅಂದ್ರೆ ನಾವು ಅರ್ಲಿ ಮಾರ್ನಿಂಗ್ ಬಂದಿದ್ದೀವಿ. ಸೊ ನೀವು ನೋಡ್ಬೋದು ಎಷ್ಟೊಂದು ಅಂಗಡಿಗಳು ಕ್ಲೋಸ್ ಮಾಡಿದ್ದಾರೆ. ರೈಟ್ ಸೈಡ್ ಅಲ್ಲಿ ನೋಡಿ, ತೆಂಗಿನಕಾಯಿಗಳು, ಹಣ್ಣು ಹಂಪಲು ಮತ್ತೆ ಹೂಮಾಲೆಗಳು, ಆಟ ಸಾಮಾನುಗಳು, ಎಷ್ಟೊಂದು ಅಂಗಡಿಗಳಿದೆ. ಸೊ ನಿಮ್ಗೆ ಏನಾದ್ರು ಬೇಕಂದ್ರೆ ಇಲ್ಲಿ ಹೂಮಾಲೆಗಳನ್ನೆಲ್ಲ ಇಸ್ಕೊಂಡು ಹೋಗ್ಬೋದು. ತುಂಬಾ ಜನ ಕಾರು ಮತ್ತೆ ಬೈಕ್ಗಳನ್ನೆಲ್ಲ ಪೂಜೆ ಮಾಡಿಸ್ತಾರೆ ಇಲ್ಲಿ. ಸೊ ತುಂಬಾ ಒಳ್ಳೇದಾಗುತ್ತೆ ಅಂತ. ಎಲ್ಲಿ ಇಲ್ಲಿ ಯಾವುದೇ ಅಂಗಡಿಗೆ ಹೋಗಿ ನಿಮಗೆ ಗಣೇಶನ ಫೋಟೋ ಸಿಗುತ್ತೆ. ಸೊ ನಾವು ಇವಾಗ ನೋಡಿದ್ರಲ್ಲ ಗಣೇಶನ ಫೋಟೋ, ನೀವು ಬೇಕಾದ್ರೆ ನಿಮ್ಗೆ ಇಸ್ಕೊಂಡೋಗಿ ನೀವು ಮನೆಗೆ ಇಟ್ಕೊಬೋದು. ಓಕೆನಾ, ತುಂಬ ಒಳ್ಳೇದಾಗುತ್ತೆ. ಸೊ ಇದು ಬಂದ್ಬಿಟ್ಟು ದೇವಸ್ಥಾನ ಆಚೆಗಡೆ ಗೋಪುರ ಮತ್ತು ಅದ್ರ ಕೆಳಗಡೆ ಕಲ್ಯಾಣಿ. ನಾವು ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಅದಕ್ಕೆ ಬ್ರೇಕ್ಫಾಸ್ಟ್ಗೆ ಅಂತ ಒಂದು ಹೋಟ್ಲು ಹೋಗಿ ಕುತ್ಕೊಂತೀವಿ. ಸೊ ಇವನ ಹೆಸರು ಹೇಮಂತ ಅಂದ್ಬಿಟ್ಟು ನನ್ನ ಫ್ರೆಂಡು. ಇವನು ತುಂಬಾ ಚೈಲ್ಡ್ಹುಡ್ ಫ್ರೆಂಡ್ಸು. ಸೊ ನಗ್ತಾ ನೋಡಿ ಅವನು. ಸೊ ಗೈಸ್, ಇನ್ನ ನಮ್ಮ ಗ್ರೂಪಲ್ಲಿ ತುಂಬಾ ಜನ ಇದ್ದಾರೆ. ಓಕೆನಾ, ಸೊ ಇನ್ನ ಅಪ್ಕಮಿಂಗ್ ವಿಡಿಯೋಸ್ ಎಲ್ಲ ನಿಮ್ಗೆ ಅವ್ರನ್ನೆಲ್ಲ ತೋರಿಸ್ತೀನಿ. ಅವರೆಲ್ಲ ಯಾವಾಗ ಜಾಯ್ನ್ ಆಗ್ತಾರೆ ಅವಾಗ. ಫುಡ್ ಆರ್ಡರ್ ಮಾಡ್ಬಿಟ್ಟು ವೆಯ್ಟ್ ಮಾಡ್ತಾ ಇದೀವಿ, ಇನ್ನೂ ಬಂದಿಲ್ಲ. ಹಿಂಗೆಲ್ಲ ಮಾಡ್ದಲ್ಲ ಅವಾಗಲೇ. ನಾವಿಬ್ರು ಪೂರಿ ಆರ್ಡರ್ ಮಾಡಿದ್ವಿ ಗೈಸ್. ಫೈನಲ್ ಆಗಿ ಪೂರಿ ಬಂತು. ಚೆನ್ನಾಗಿತ್ತು, ಟೇಸ್ಟ್ ಚೆನ್ನಾಗಿತ್ತು. ಸೊ ಇಲ್ಲೆಲ್ಲ ತುಂಬ ನಿಮಗೆ ಎಲ್ಲ ವೆರೈಟಿ ಆಫ್ ಫುಡ್ ಸಿಗುತ್ತೆ. ಓಕೆನಾ, ಯಾರಿಗಾರು ಬಂದರೆ ಆರಾಮಾಗಿ ತಿನ್ಕೊಂಡು ಹೋಗ್ಬೋದು. ಸೊ ಫೈನಲ್ ಆಗಿ ಬ್ರೇಕ್ಫಾಸ್ಟ್ ಮುಗೀತು. ಬನ್ನಿ ರೂಮಿಗೆ ಬಂದ್ವಿ. ಬನ್ನಿ ರೂಮ್ ತೋರಿಸ್ತೀನಿ ನಿಮಗೆ. ಸೊ ಈ ರೂಮಿಗೆ ಬಂದ್ಬಿಟ್ಟು 600 ಪೇ ಮಾಡಿದ್ದೀವಿ ನಾವು. ಸೊ ಒಂದು ಕಾರ್ಟ್ ಐತೆ, ಒಂದು ಚೇರ್ ಐತೆ, ಅಷ್ಟೇ ಗೈಸ್. ಅದು ಬಿಟ್ಟರೆ ಬೇರೆ ಏನಿಲ್ಲ. ಮೇನ್ಲಿ ಸ್ನಾನ ಮಾಡಕ್ಕೆ ಮತ್ತೆ ವಾಶ್ರೂಮ್ಗೋಸ್ಕರನೇ ರೂಮ್ ಬುಕ್ ಮಾಡಿದ್ದು, ಇಲ್ಲಾಂದ್ರೆ ರೂಮ್ ಬುಕ್ ಮಾಡ್ತಾ ಇರ್ಲಿಲ್ಲ. ನೋಡ್ಬೋದು, ವಾಶ್ರೂಮ್ ಎಲ್ಲ ತುಂಬಾ ಕ್ಲೀನ್ ಆಗಿತ್ತು ಗೈಸ್. ಈ ರೂಮ್ಗೆ ಬಂದ್ಬಿಟ್ಟು
600 ರೂಪಾಯಿ ಇಸ್ಕೊಂಡಿದ್ದಾರೆ ನಾನ್ AC. ಇಲ್ಲಿ ನೋಡಿ, ಬಾರ ಇಲ್ಲಿ. ಏನು ಅಂದ್ರೆ ನಮ್ಮ ಹೇಮಂತ್ ಟ್ರೈನ್ ಬುಕ್ ಮಾಡ್ತಾನೆ ನಾಳೆ ನೈಟ್ಗೆ ತಿರುಚಿಯಿಂದ ಬೆಂಗಳೂರಿಗೆ. ಏನ್ ಮಾಡೋಣ, ಕನ್ಫರ್ಮ್ ಆಯ್ತಂತೆ. ಮಿಡ್ಲ್ ಬರ್ತು, ನಾವು ಲೋಯರ್ ಟ್ರೈ ಮಾಡಿದ್ರಿ ಆದ್ರೆ ಮಿಡ್ಲ್ ಬಂದೈತೆ. ಗೈಸ್ ರೂಮ್ ಚೆಕ್ಔಟ್ ಮಾಡಿ ನಾವು ಆಚೆಗೆ ಬಂದ್ವಿ. ಸೊ ನೆಕ್ಸ್ಟ್ ಡೆಸ್ಟಿನೇಷನ್ ಗೋವಾಕ್ಕೆ. ಇಲ್ಲಿ ನೋಡ್ಬೋದು ನೀವು ಲೆಫ್ಟ್ ಸೈಡ್ ಅಲ್ಲಿ ಇಷ್ಟೊಂದು ಅಂಗಡಿಗಳಲ್ಲಿ ಕ್ಯಾಲೆಂಡರ್ಗಳು ಮತ್ತೆ ಸ್ಮಾಲ್ ದೇವ್ರ ಐಡಲ್ಸ್, ಆಮೇಲೆ ಮಕ್ಳಿಗೆ ಬೇಕಾಗಿರೋ ಆಟ ಸಾಮಾನು. ನಾವೇನು ಇಸ್ಕೊಂಡಿಲ್ಲ, ಯಾಕಂದ್ರೆ ನಮ್ಮ ಹತ್ರ ಆಲ್ರೆಡಿ ತುಂಬಾ ಲಗೇಜ್ ಇತ್ತು. ಸೊ ನಾವು 2-3 ಡೆಸ್ಟಿನೇಷನ್ಗೆ ಹೋಗ್ಬಿಟ್ಟು ಮತ್ತೆ ಬೆಂಗಳೂರಿಗೆ ರೀಚ್ ಆಗೋದು, ಅದಕ್ಕೋಸ್ಕರ ನಾವೇನು ತಗೊಂಡಿಲ್ಲ. ನಾವು ಫಸ್ಟ್ ಆ್ಯಡ್ ಮಾಡ್ಕೊಂಡ್ಬಿಟ್ರೆ ಮಾಡ್ಕೊಳ್ಲಿಕ್ಕೆ ನೇಮ್ಗಳು ಏನೋ ಇದು ಮಾಡೋಂಗಿಲ್ಲ. ಫಸ್ಟಿಂದ ಎಂಟ್ರ್ ಮಾಡ್ಬೇಕು, ಟಕ್ ಅಂತ ಸೆಲೆಕ್ಟ್ ಮಾಡ್ಬಿಟ್ಟು ಪಟ್ಟ ಅಂತ ಪೇಮೆಂಟ್ ಮಾಡಿಬಿಟ್ರೆ ಮುಗಿತು. ಓಕೆ, ನೋಡೋದು ಬೊಮ್ಮೆಗಳು, ತಂಜಾವೂರು ಬೊಮ್ಮೆಗಳು ತಂಜಾವೂರಲ್ಲೇ ಇದಾವೆ. ಅಲ್ಲಿ ನನ್ನ ಹತ್ರನೇ ಐತಲ್ಲ. ಲಾಸ್ಟ್ ಟೈಮ್ ನಾನೇ ನಾವು ಅಮ್ಮ ಬಂದಿದ್ವಿ, ಅವಾಗ ತಗೊಂಡೋಗಿ ಅಲ್ಲಿ ನೋಡೋಣ. ಇಲ್ಲಿ ಪಾರ್ಕಿಂಗ್ ಅದೆಲ್ಲ ಬೈ ಮಾಡೋವಾಗ ಆವಾಗ ಇಲ್ಲ. ಓಕೆ, ಆಕ್ಚುಲಿ ನಾವು ಕರೆಕ್ಟಾಗಿ ಒಂದೇ ಬಸ್ ಇತ್ತು ಅಂದ್ರೆ ಇಲ್ಲಿ ನಾವು ಬಿಡೋ ಟೈಮ್ಗೆ 2.5 ಅವರು. ಸ್ನಾಕ್ಸ್ ಐಟಮ್ ಶಾಪ್. ನೀವೊಂದು ಲಿಂಕ್ ಕಳಿಸಿದಲ್ಲ ಮರಾಠ ಪ್ಯಾಲೇಸ್ ಅಂತ ತಂಜಾವೂರು. ನಾವು ಇದ್ರಲ್ಲಿ ನೋಡಿದ್ರೆ ನಾರ್ಮಲ್ ಜನರಲ್ ಟಿಕೆಟ್ ನೋಡಿದ್ರೆ ಕಡಿಮೆ 300 ರುಪೀಸು. ತತ್ಕಲ್ ನೋಡಿದ್ರೆ 150 ರೂಪಾಯಿ ಜಾಸ್ತಿಪ್ಪ. ನಮ್ಮನೆ ಇದೇ ನೇಮ್ ಟೂರಿಸ್ಟ್. ತಗೊಳ್ಳಿ. ಇದು ತಿರುಪತ್ತೂರು ಬಸ್ ಸ್ಟ್ಯಾಂಡ್ ಇದು. ಸೊ ಅಲ್ಲಿಂದ ಬಸ್ ಹತ್ತಿ ತಿರುಪತ್ತೂರು ಬಸ್ ಸ್ಟಾಪ್ ಬರಬೇಕು. ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ತಂಜಾವೂರು. ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದ್ರು ಸಜೆಷನ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಾನು ಹೇಮಂತ ಫ್ರೂಟ್ ಮಿಕ್ಸ್ ಇಸ್ಕೊಂಡು ಕುಡಿದ್ರಿ, ತುಂಬ ಚೆನ್ನಾಗಿತ್ತು. ಸೊ ತಮಿಳ್ನಾಡಲ್ಲಿ ಆಲ್ಮೋಸ್ಟ್ ಎಲ್ಲ ಬಸ್ ಸ್ಟಾಪಲ್ಲಿ ಸಿಗುತ್ತೆ, ತುಂಬ ಫೇಮಸ್ಸು. ನಮ್ಮ ಬೆಂಗಳೂರಲ್ಲೂ ಸಿಗುತ್ತೆ. ಇಲ್ಲಿಗೆ ವಿಡಿಯೋ ಮುಗಿಯುತ್ತೆ. ನೆಕ್ಸ್ಟ್ ಡೆಸ್ಟಿನೇಷನ್ ಬಂದ್ಬಿಟ್ಟು ತಂಜಾವೂರು. ಬನ್ನಿ ತಂಜಾವೂರಿಗೆ ಹೋಗೋಣ.